ಖಂಡಿತವಾಗ್ಲೂ ರಾಜಕೀಯ ಲಾಭ ನಮಗೆ ಹಾಗೆ ಆಗುತ್ತಂತ ಇದೆ ನನಗೆ. ಬಟ್ ಆದ್ರೂ ಇನ್ನೂ ಒಂದು 4 ವರ್ಷ ಆದ ನಂತರ ಬಿಜೆಪಿಗೆ ಇನ್ನೂ ಕಷ್ಟನೇ ಇದೆ. ಇವ್ರು ಇಲ್ಲಿವರೆಗೆ ಕೇಳ್ತಿರೋದು ಮೋದಿ ಸಾಹೇಬ್ರ ಮಕ್ಕ ಬಿಟ್ರೆ ಏನು ಕೇಳ್ತಾನೆ ಇಲ್ಲ. ಮೋದಿ ಸಾಹೇಬ್ರಿಗೆ ಒಂದು ಬ್ರ್ಯಾಂಡ್ ಮಾಡ್ಕೊಂಡು ಇಲ್ಲಿವರೆಗೆ ಓಟ್ ಕೇಳೋದು ಬಿಟ್ರೆ ಆ ಬ್ರ್ಯಾಂಡ್ಲಿಂದ ಏನು ಕೆಲಸನೂ ಆಗಿಲ್ಲ, ಅದ್ರ ಬಗ್ಗೆನೂ ಚರ್ಚೆ ಮಾಡಲ್ಲ. ಬಟ್ ರಾಜಕೀಯವಾಗಿ ಟೀಕೆ ಮಾಡ್ಲಿಕ್ಕೆ ಅವ್ರಿಗೆ ಒಂದು ಅವಕಾಶ ಇದೆ, ಅನುಕೂಲ ಇದೆ, ಒಂದು ಅನುಕೂಲವಾದಂಥ ವಾತಾವರಣ ಇದೆ, ಮಾಡ್ತಾರೆ. ಮೂಕರ್ಜಿ ಬರೀಲಿಕ್ಕೆ ಮೊದಲಿಂದ ಅವಕಾಶ ಇದೆ, ಬರೀಬಹುದು, ಅದಕ್ಕೇನೇನು. ಮೂಕರ್ಜಿಗೆ ಇನ್ನಾದ್ರೂ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವಕಾಶ ಇದೆ ಅಂತ ಅರ್ಥ. ನೀವು ಹೆಂಗೆ ಇಲ್ಲಿಂದ ಎಲ್ಲಿ ಪ್ರಶ್ನೆ ಕೇಳಿರಿ ನೋಡ್ರಿ. ಟೆಕ್ನಾಲಜಿಗೆ ಮೂಕರ್ಜಿಗೆ ಹೆಂಗೆ ರಿಲೇಟ್ ಮಾಡಿರ್ಬೋದು. ಈಗ ಅವರೆಲ್ಲದಕ್ಕೂ ಕಾಂಗ್ರೆಸ್ ಬಿಟ್ರೆ ಅವ್ರಿಗೆ ಏನು ಉಳಿಗಾಲಿಲ್ಲ. ಅವರಿಗೆ ಮೋದಿ ಸಾಹೇಬರಿಗೆ ನೆಹರು ಅವರಿಗೆ ಬೈಬೇಕು, ಪಾರ್ಲಿಮೆಂಟ್ ನಲ್ಲಿ ಬಂದ್ರೆ ಕಾಂಗ್ರೆಸ್ಸಿಗೆ ಬೈಬೇಕು, ಬಿಜೆಪಿ ಅವ್ರು ಇಲ್ಲಿನೂ ಕಾಂಗ್ರೆಸ್ಸಿಗೆ ಬೈಬೇಕು. ಇದೇ ಅವ್ರು ಬಿಟ್ರೆ ಇನ್ನೇನು ಬೇರೆ ಬಂಡವಾಳ ಏನಿದೆ ಹೇಳ್ರಿ ಬಿಜೆಪಿ ಅವರಿಗೆ. ಈಗ ಸರಿ ಹೋಯ್ತಂತ ಜಗಳ ಬಿಜೆಪಿ ಅವ್ರದ್ದು ಇಲ್ಲ, ಕಂಟಿನ್ಯೂ ಇದೆ. ನಮ್ಮಲ್ಲಿ ಏನಿಲ್ರಿ, ಸುಮ್ಮನೆ ನೀವು ಹಂಗೆ ಹೇಳ್ತೀರಿ. ನಮ್ಮಲ್ಲಿ ಏನಿದೆ? ಈ ಬೆಳವಣಿಗೆ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲ. ಬಟ್ ಒಂದ್ಸಲಿ ಪಾರ್ಟಿ ಪ್ಲಾಟ್ಫಾರ್ಮ್ ಮಾಡ್ತೀವಿ ಅಂದ್ರೆ ಮುಗಿತಲ್ಲ, ಎಲ್ಲದಕ್ಕೂ ಮುಗಿತಂತ. ಬ್ರಿಟನ್ದ ಅದು ನನ್ನ ಫ್ರೆಂಡ್ ಕರೆದಿರೋದು. ನನ್ನ ಫ್ರೆಂಡ್ ಒಬ್ಬನು ವಿಜಯ್ ಗೋಯಲ್ ಅಂತ ಇದರಲ್ಲಿ ಈ ಇನ್ವೆಸ್ಟರ್ಸ್ ಮೀಟಿಂಗ್ ನನಗೆ ಪರ್ಸನಲ್ ಆಗಿ ಕರೆದಿದ್ದ. ಇಲ್ಲಿ ಬಂದ್ಬಿಟ್ಟು ಪರ್ಸನಲ್ ಆಗಿ ಕರೆದಿದ್ದಕ್ಕೆ ಹೆಂಗಿದ್ರು ಪ್ಯಾರಿಸ್ ಹೋಗಿದ್ದೆ ಅಲ್ವ ಇದ್ದು. ಐ ವಾಸ್ ನಾಟ್ ಪ್ರಿಪೇರ್ ಟು ಸ್ಪೀಕ್. ಬಟ್ ಒಂದು 5 ನಿಮಿಷ ಮುಂಚೆನೇ ನೀನು ಮಾತಾಡೋಂತಂದ್ರೆ ಸುಮ್ಮನೆ ಮಾತಾಡಬೇಕು, ಅವಕಾಶ ಸಿಕ್ತು ಮಾತಾಡ್ಬೇಕು. ಬಟ್ ಓವರ್ ಆಲ್ ನೋಡಿದ್ರೆ ಕರ್ನಾಟಕ ಅನ್ನೋದು, ಬೆಂಗಳೂರು ಅನ್ನೋದು ಜನರಿಗೆ ಇಂಟ್ರೆಸ್ಟ್ ಇದೆ. ಒಂದಿರ್ತಕ್ಕಂಥ ನಮ್ದು IT ಇರ್ಬೋದು, ಅಥವಾ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಸ್ಕಿಲ್ ಸೆಟ್ ಇರ್ಬೋದು, ಜನಕ್ಕೆ ಸಂಪೂರ್ಣ ಮಾಹಿತಿ ಇದೆ. 100% ಇದೆ.